ಅತಿವೃಷ್ಟಿ ಹಾಗೂ ಪ್ರಕೃತಿ ವಿಕೋಪಗಳಿಂದ ಭಾರಿ ಬೆಳೆ ನಷ್ಟ ಅನುಭವಿಸುತ್ತಿರುವ ಕಲಬುರಗಿ ಜಿಲ್ಲೆಯ ರೈತರು ತಕ್ಷಣ ವಿಮೆ ಪರಿಹಾರ ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ರೈತರ ಪರವಾಗಿ ಸಲ್ಲಿಸಿದ ಮನವಿ ಪತ್ರದಲ್ಲಿ ಬಜೆಟ್ನಲ್ಲಿ ವಿಶೇಷ ಪರಿಹಾರ ಘೋಷಣೆ ಮಾಡುವುದರ ಜೊತೆಗೆ ಖಾಸಗಿ ವಿಮಾ ಕಂಪನಿಗಳಿಗೆ ರೈತರಿಗೆ ಬಾಕಿ ಇರುವ ಹಣವನ್ನು ಕೂಡಲೇ ಪಾವತಿಸಲು ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಲಾಗಿದೆ. ಅಫ್ಜಲ್ಪುರ್, ಆಳಂದ್, ಚಿಂಚೋಳಿ, ಸೇಳಂ, ಚಿತ್ತಾಪುರ ಹಾಗೂ ಕಲಬುರಗಿ ತಾಲೂಕುಗಳಲ್ಲಿ ಸುಮಾರು 45,000 ರಿಂದ 60,000 ಹೆಕ್ಟೇರ್ ಪ್ರದೇಶದ ಜೋಳ, ತೊಗರಿ, ಹತ್ತಿ ಮತ್ತು ಸೋಯಾಬೀನ್ ಬೆಳೆ ಹಾನಿಗೊಳಗಾಗಿದೆ. ಸುಮಾರು 60,000ಕ್ಕೂ ಹೆಚ್ಚು ರೈತರು ವಿಮೆಗೆ ನೋಂದಾಯಿಸಿಕೊಂಡಿದ್ದರೂ ಬಹುತೇಕ ರೈತರಿಗೆ ಇನ್ನೂ ಪರಿಹಾರ ಜಮೆಯಾಗಿಲ್ಲ ಎಂದು ಆರೋಪಿಸಲಾಗಿದೆ. ವಿಮೆ ಕಂಪನಿಗಳು ಶೇಕಡಾ 20ರಷ್ಟು ಮಾತ್ರ ಪರಿಹಾರ ನೀಡುತ್ತಿದ್ದು, ಇದು ರೈತರಿಗೆ ಅನ್ಯಾಯವಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೋಸದ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಲೈಸೆನ್ಸ್ ರದ್ದುಗೊಳಿಸಬೇಕು ಹಾಗೂ ಸರ್ಕಾರವೇ ನೇರವಾಗಿ ವಿಮೆ ವ್ಯವಸ್ಥೆಯನ್ನು ನೋಡಿಕೊಳ್ಳಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಈ ವರ್ಷ ಸತತ ಮಳೆಯಾಗಿ ಎಲ್ಲ ಬೆಳೆಗಳ ಹಾನಿಯಾಗಿವೆ. ಸರ್ಕಾರದವರು ಪರಿಹಾರ ಕೊಡ್ತೀವಿ ಅಂತ ಹೇಳಿ ಪರಿಹಾರ ಸಹಿತ ಸಂಪೂರ್ಣವಾಗಿ ಅರಿಕೆ ಕೊಟ್ಟಿಲ್ಲ. ಕೇವಲ ಕೆಲವು ರೈತರಿಗೆ 2,000, 4,000, 15,000 ಈ ರೀತಿಯ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ನಂತರ ಬೆಳೆ ವಿಮೆ ಕಡಿಸ್ಕೊಂಡು 4 ತಿಂಗಳಾದ್ರೂ ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ. ಹೋದ ವರ್ಷ ಡಿಸೆಂಬರ್, ಜನವರಿಯಲ್ಲೇ ಮಾಡಿದ್ದಾರೆ. ಈ ವರ್ಷ ಮಾರ್ಚ್ ಆದ ಸಹಿತ ಅವರು ಬೆಳೆ ವಿಮೆ ಮಾಡ್ತಾ ಇಲ್ಲ. ಅದಕ್ಕೆ ಆ ಒಂದು ಹೋರಾಟಕ್ಕಾಗಿ ನಾವು ಜಿಟಿ ಆಫೀಸಿನಲ್ಲಿ ಕುಂತೀವಿ. ಉಮಾಪತಿ ಪಾಟೀಲ್ ನಮ್ಮದು. ಅತಿವೃಷ್ಟಿಯಿಂದ ವಂಚಿತ ಆಗಿರ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡಿದೆ ಸರ್ಕಾರ. ಪರಿಹಾರ ಕೊಡೋದ್ರಲ್ಲಿ ತಾರತಮ್ಯ ಮಾಡಿದೆ. ಕೂಡಲೇ ಪರಿಹಾರನ ಎಲ್ಲರಿಗೆ ಸಮಾನ ಕೊಡಬೇಕು ಅಂತೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ. ಇವತ್ತು ರೈತರಿಂದ ಬೆಳೆ ವಿಮೆಗೆ 99 ಕೋಟಿ ರೂಪಾಯಿ ಇಫ್ಕೋ ಟೋಕಿಯೋ ಇನ್ಸೂರೆನ್ಸ್ ಕಂಪನಿ ಕಟ್ಟಿದ್ದಾರೆ. ರೈತರಿಂದ ಬೆಳೆ ವಿಮೆ ಮಾಡಿಸಿದ್ರೆ 3,66,000 ಜನ ರೈತರನ್ನ ಬೆಳೆ ವಿಮೆ ಮಾಡಿಸಿದ್ರೆ ನಯ್ಯ ಪೈಸಾ ಹಣ ಇವತ್ತಿಗೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ. ರೈತ ವಿರೋಧಿ ಸರ್ಕಾರಗಳಾಗಿವೆ. ತಕ್ಷಣನೇ ಇವತ್ತು 2026 ಮಾರ್ಚ್ ನಲ್ಲಿ ಇದ್ದೀವಿ. ಇಲ್ಲಿವರೆಗೂ ಬೆಳೆ ವಿಮೆ ಹಣ ಕೊಡಲಾರ್ದೇನಿದೆ. ರೈತ ವಿರೋಧಿ ಧೋರಣೆ ಕೂಡಲೇ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ. ತೊಗರಿಗೆ APMC ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆಯಲ್ಲಿ ನೆಲ ಕಚ್ಚೋಗಿದೆ. ತೊಗರಿ ಬೆಳೆಗಾರರು ಬೀದಿಗೆ ಬಿದ್ದಿದ್ದಾರೆ, ಬೀದಿ ಪಾಲಾಗಿದೆ. ಒಕ್ಕಲ್ತನ ಉಳಿಗಾಲಿರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಲ್ ತೊಗರಿಗೆ 12,550 ರೂಪಾಯಿ ಬೆಂಬಲ ಬೆಲೆ MSP ಕಾನೂನನ್ನು ಜಾರಿ ಮಾಡಬೇಕು. ರಾಜ್ಯ ಸರ್ಕಾರ 1 ಕ್ವಿಂಟಲ್ ತೊಗರಿಗೆ 1,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಅಗ್ರಿಕಲ್ಚರ್ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ವಿ. ಕಲಬುರಗಿ ಜಿಲ್ಲೆಗೆ ನಾಳೆ 5-6 ದಿನದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ರೆ ಮೊದಲು ಬೆಳೆ ವಿಮೆ ಹಣ ಪ್ರೋತ್ಸಾಹಧನ ಘೋಷಣೆ ಮಾಡಿ ತೊಗರಿ ನಾಡಿ ಕಾಲಿಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ.